ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ 5th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 4 ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಈ 5th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 5th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಆ ವಾಟರ್ ಮ್ಯಾನ್ ನ ಆ ಗೋಲ್ಡ್ ವಾಚ್ ಮತ್ತೆ ಅವನ ರೈಟ್ ಹ್ಯಾಂಡ್ ಇಬ್ರು ಕರ್ಕೊಂಡೋಗಿ ಸಖತ್ ಟಾರ್ಚರ್ ಕೊಟ್ಟಿರ್ತಾರೆ. ಅದ್ರಲ್ಲೂ ಅವ್ರ ಹೆಂಡತಿ ಮಗನ ಸಾಯಿಸ್ಬಿಡ್ತೀವಿ, ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆ ಬೆದರ್ಸಿರ್ತಾರೆ. ಅದಕ್ಕೋಸ್ಕರ ಭಯಪಟ್ಟ ವಾಟರ್ ಮ್ಯಾನ್ ಕೂಡ ನೀವ್ ಹೇಳೋ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿರ್ತಾನೆ. ಅದಕ್ ಮೇಲೆ ಏನಾಯ್ತು ಅಂತ ಈ ಎಪಿಸೋಡ್ ಅಲ್ಲಿ ನೋಡೋಣ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇರೋ ನಮ್ ಹೀರೋ ಅವ್ರ ಅಮ್ಮನ ತೋರಿಸ್ತಾರೆ. ಅವ್ರಮ್ಮ ಬಂದ ಅಲ್ಲಿ ಹತ್ರ ಬಂದಿರೋ ನರ್ಸ್ ಹತ್ರ ಕೇಳ್ತಾ ಇರ್ತಾರೆ, ಹೌದು ಇವತ್ತು ನನ್ನ ಬಾಯ್ ಫ್ರೆಂಡ್ ಅನ್ನ ನೋಡಕ್ ಬರ್ತಾರಾ, ನಿಮ್ಗೆ ಏನಾದ್ರು ಹೇಳಿದ್ರ ಅಂತ ಕೇಳಿದಾಗ ಆ ನರ್ಸ್ ಕೂಡ ಇಲ್ವಲ್ಲ ಇವತ್ತು ನಿಮ್ ಬಾಯ್ ಫ್ರೆಂಡ್ ಬರೋದಿಲ್ಲ ಅಂತ ಹೇಳಿದಾಗ ನಮ್ ಹೀರೋ ಅವ್ರ ಬಗ್ಗೆ ಟೆನ್ಷನ್ ಆಗ್ಬಿಡುತ್ತೆ. ನನ್ ಬಾಯ್ ಫ್ರೆಂಡ್ ಯಾಕೆ ಇಲ್ಲಿ ಬರಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಅವ್ನ್ ಬಂದಾಗ ಹೋದಾಗಲ್ಲ ಅವ್ನ ಕಡೆ ಗುರುಗುರ ಅಂತ ನೋಡ್ತಾ ಇರ್ತೀವಿ, ಅವ್ನಿಗೆ ಲೈನ್ ಆಗ್ತಾನೆ ಇರ್ತೀಯ ನೀನು, ನಿನ್ಗೆ ಅವ್ನ ಹತ್ರ ನಗ್ನಗ್ತಾ ಮಾತಾಡೋದು. ಅದ್ರಲ್ಲೂ ನೀನೇ ನನ್ಗಿಂತ ನೋಡಕ್ ಚೆನ್ನಾಗೇನಿಲ್ಲ, ಇದ್ರೂನು ಯಾವ ಕಾನ್ಫಿಡೆನ್ಸ್ ಅಲ್ಲಿ ನೀನ್ ನನ್ನ ಲವರ್ ನ ನೋಡ್ತಾ ಇದೀಯ ಅಂತ ಕೋಪ ಪಟ್ಟವರು ಅಲ್ಲಿರೋ ನೀರ್ ಎತ್ತಿ ಸಿಸ್ಟರ್ ಮೇಲೆ ಹಾಕ್ಬಿಡ್ತಾರೆ. ಆದ್ರೆ ಅದು ಅವ್ರ ಮೇಲೆ ಬೀಳೋದಿಲ್ಲ, ಪಕ್ಕದಲ್ಲಿರೋ ಒಂದು ಮಿಷನ್ ಮೇಲೆ ಬಿದ್ಬಿಡುತ್ತೆ. ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿರೋ ಒಂದು ಮಿಷನ್ ಕೆಟ್ಟೋಗ್ಬಿಡುತ್ತೆ. ಇನ್ ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಕೂಡ ಹಾಸ್ಪಿಟಲ್ ಗೆ ಬರ್ತಾರೆ. ಆಗ ನರ್ಸ್ ಹೋಗ್ಬಿಟ್ಟು ಹೇಳ್ತಾರೆ, ನಿಮ್ಮಮ್ಮ ಈ ತರ ಒಂದು ಮಿಷನ್ ನ ಕೆಡಿಸ್ಬಿಟ್ಟಿದ್ದಾರೆ ಸರ್, ಆ ಮಿಷನ್ ತುಂಬಾ ಕಾಸ್ಟ್ಲಿ ಸರ್, ಅದರ ವ್ಯಾಲ್ಯೂ ಒಂದು 10,000 ಆಗುತ್ತೆ, ನೀವ್ ಅದನ್ನ ಪೇ ಮಾಡ್ಬೇಕಂದಿದ ತಕ್ಷಣ ನಮ್ ಹೀರೋಗೆ ಸಕ್ಕ ಟೆನ್ಷನ್ ಆಗುತ್ತೆ. ಇದ್ರು ಅವ್ರ ಅಮ್ಮನ ನೋಡಿದ್ರೆ ಅಯ್ಯೋ ಅನಿಸ್ತಾ ಇದೆ, ಇನ್ನೇನ್ ಮಾಡಕ್ಕಾಗುತ್ತೆ, ಸಂಬಳನೂ ಕಡಿಮೆ ಆಗ್ಬಿಟ್ಟಿದೆ, ನಾನು ಇವ್ರ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಕಟ್ಟೋದಾ ಅಥವಾ ಮಿಷನ್ ಗೆ ಕಟ್ಟೋದಾ, ಇನ್ನೇನ್ ಮಾಡೋದು, ಕಟ್ಲೇಬೇಕಲ್ಲ ಅಂತ ಪಾಪ ಬೇಜಾರಾಗ ಹಂಗೆ ಹೊರಗಡೆ ಕೂತಿರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಬಂದು ಕಂಟಿನ್ಯೂಸ್ ಆಗಿ ವಾಟರ್ ಮ್ಯಾನ್ ಗೆ ಕಾಲ್ ಟ್ರೈ ಮಾಡ್ತಾನೆ ಇರ್ತಾರೆ. ಅಂದ್ರೆ ಅವ್ರ ಪರ್ಸ್ ನ ಬಂದು ತಗೊಂಡೋಗೋದು ಕೇಳೋಣ ಅಂತ. ಬಟ್ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇರೋದ್ರಿಂದ ಅವ್ರ ನಂಬರ್ ನ ಹಿಡಿದು ಅವ್ರ ಮನೆ ಅಡ್ರೆಸ್ ನ ಮತ್ತೆ ಮನೆ ನಂಬರ್ ನ ಕೂಡ ಕಂಡಿಡಿತಾರೆ. ಸೊ ಕಾಲ್ ಮಾಡ್ಬಿಟ್ಟು ವಾಟರ್ ಮ್ಯಾನ್ ಎಲ್ಲಿ ಅಂತ ಕೇಳಿದಾಗ ಅವ್ರ ವೈಫ್ ಕೂಡ ಹೇಳ್ತಾರೆ, ಇಲ್ಲ ಮೇಡಮ್ ಅವ್ರೊಂದು 2 ದಿನದಿಂದ ಕಾಣಿಸ್ತಾ ಇಲ್ಲ, ಅವ್ರ ಯಾವತ್ತು ಈ ತರ ಆದವ್ರಲ್ಲ, ಬಟ್ ಎಲ್ಲೂ ಹುಡುಕಿದ್ರು ಅವ್ರು ಸಿಗ್ಲಿಲ್ಲ ಅಂತ ಹೇಳಿದಾಗ ನಮ್ ಹೀರೋಯಿನ್ ಗೆ ಸ್ವಲ್ಪ ಶಾಕ್ ಆಗುತ್ತೆ, ಏನು ಅವ್ರೆಲ್ಲೂ ಕಾಣಿಸ್ತಾ ಇಲ್ವಾ ಅಂತ. ಸ್ವಲ್ಪ ಹೊತ್ತಲ್ಲೇ ಆ ವಾಟರ್ ಮ್ಯಾನ್ ಅವ್ರ ಹೆಂಡತಿ ಮತ್ತೆ ಅವ್ರ ಮಗ ಇಬ್ರು ಪೊಲೀಸ್ ಸ್ಟೇಷನ್ ಗೆ ಬಂದ್ಬಿಟ್ಟಿರ್ತಾರೆ. ಬಂದ್ಬಿಟ್ಟು ಅವ್ರು ಬಂದಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂದಾಗ ಅಲ್ಲಿರೋರು ಹೇಳ್ತಾರೆ, ನೋಡಮ್ಮ ನೀವ್ ಇದನ್ನ ನಿಮ್ ಏರಿಯಾ ಲಿಮಿಟ್ ಅಲ್ಲಿ ಇರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು, ಇದು ಬರೀ ಸಬ್ವೇ ರೈಲ್ವೆ ಪೊಲೀಸ್ ಸ್ಟೇಷನ್, ನಾವಿಲ್ಲಿ ಕಂಪ್ಲೇಂಟ್ ಎಲ್ಲ ತಗೊಳಕ್ ಆಗೋದಿಲ್ಲ ಅಂದಾಗ ಎಮ್ಮ ತುಂಬಾ ಕೇಳ್ಕೊಂತಾಳೆ, ಇಲ್ಲ ಮೇಡಮ್ ದಯವಿಟ್ಟು ಹೆಂಗಾದ್ರು ಮಾಡಿ ನನ್ ಯಜಮಾನ್ರನ್ನ ನನ್ಗೆ ತಂದ್ ಕೊಟ್ಬಿಡಿ, ಅವ್ರ ಯಾವತ್ತು ಈ ತರ ಮಿಸ್ಸಿಂಗ್ ಆದವರಲ್ಲ, ಅವ್ರು ತುಂಬಾನೇ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳಿ ಅವ್ರ ಬಗ್ಗೆ ತುಂಬಾ ಹೇಳ್ತಾ ಇರ್ತಾರೆ. ಆಗ ಚಿಕ್ಕ ಹುಡುಗ ಕೇಳ್ತಾನೆ, ಇಲ್ಲ ಅಂಕಲ್ ಅಪ್ಪ ಯಾವತ್ತಾದ್ರೂ ನನ್ ಬರ್ಡೇಗೆ ಮಿಸ್ ಮಾಡದೆ ಬಂದ್ಬಿಡ್ತಾರೆ, ನಾನ್ ಸ್ಕೂಲ್ ಹತ್ರ ಇರ್ಬೇಕಾದ್ರೆ ಕೂಡ ಅಪ್ಪ ಅಂದ್ರು ನಾನ್ ಬಂದ್ಬಿಡ್ತೀನಿ ಮಗನೆ ಬೇಗ ಬರ್ತೀನಿ ಅಂತ, ಆದ್ರೆ ಇವಾಗವರೆಗೂ ಅಪ್ಪ ಬಂದಿಲ್ಲ ಅಂಕಲ್, ನನ್ಗೆ ಯಾಕೋ ಭಯ ಆಗ್ತಿದೆ, ಅವ್ರಿಗೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಆದ್ರೂ ಇಲ್ಲ ನಾವ್ ಈ ಕೇಸ್ ನ ಎತ್ಕೊಳಕ್ ಆಗಲ್ಲ, ನೀವ್ ಹೋಗಿ ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಇವ್ರು ಎಷ್ಟೋ ಹೇಳಿ ಸಮಾಲಿಸ್ತಾರೆ. ಆದ್ರೂ ನಮ್ ಹೀರೋಯಿನ್ ಇವ್ರ ಹತ್ರ ಕೇಳ್ಕೊಳ್ತಾ ಇರೋದ್ರ ನೋಡ್ಬಿಟ್ಟು ನಮ್ ಹೀರೋಯಿನ್ ಹೇಳ್ತಾಳೆ, ಸರಿ ಆಯ್ತಮ್ಮ ನೀವೇನು ಭಯ ಪಡ್ಬೇಡಿ, ನೀವ್ ಹೋಗಿ ಇದ್ರ ನಾನು ನೋಡ್ಕೊಂತೀನಿ ಅಂದಾಗ ನಮ್ ಹೀರೋಗೆ ಕೋಪ ಬಂದ್ಬಿಡುತ್ತೆ. ಭಯ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡು, ಅದೇಂಗ್ ನೀನ್ ಆ ಕೇಸ್ ನ ಎತ್ಕೊಂಡ್ಬಿಡ್ತೀಯಾ, ಇವಾಗ್ಲೇ ಎಷ್ಟೊಂದು ಪ್ರಾಬ್ಲಮ್ ಹೇಳ್ಕೊಂಬಂದ್ ತಲೆ ಮೇಲೆ ಹಾಕೊಂಡಿದ್ಯಾ, ಇನ್ನಷ್ಟು ಪ್ರಾಬ್ಲಮ್ ನಿಂಗ್ ಬೇಕಂತ ಹೇಳ್ಬಿಟ್ಟು ಬೈದಾಗ ನಮ್ ಹೀರೋಯಿನ್ ಕೂಡ ಹಂಗೆ ಸೈಲೆಂಟ್ ಆಗ್ಬಿಡ್ತಾಳೆ. ಸರಿ ಆಯ್ತು ನೀವ್ ಹೋಗ್ರಿ, ನಾವ್ ಎತ್ಕೊಳಕ್ ಆಗಲ್ಲ ಅಂತ ಕಳಿಸ್ಬಿಡ್ತಾಳೆ. ಎಷ್ಟೇ ನಮ್ ಹೀರೋಯಿನ್ ಹತ್ರ ಹೇಳಿ ಕಳ್ಸಿದ್ರೆ ಕೂಡ ಸುಮ್ನೆ ಇರ್ತಾಳೆ ಇವಳು. ಆ ವಾಟರ್ ಮ್ಯಾನ್ ಕಾಲ್ ಲಿಸ್ಟ್ ಎಲ್ಲ ಎತ್ಬಿಟ್ಟು ಇವ್ರು ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ, ಇವ್ರಿಗೆ ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಲಿಸ್ಟ್ ನ ಕೂಡ ಎತ್ತಾಳೆ. ಅದ್ರಲ್ಲಿ ಈ ಗೋಲ್ಡ್ ವಾಚ್ ಅನ್ನೋನ್ಗೆ ಜಾಸ್ತಿ ಕಾಲ್ ಆಗಿರೋದು ಅವ್ನ ನಂಬರ್ ಇಂದಾನೆ ಇವ್ನಿಗೆ ಜಾಸ್ತಿ ಕಾಲ್ ಬಂದಿರೋದು ಅಂತ ಕಂಡಿಡಿತಾಳೆ. ಅಷ್ಟರಲ್ಲಿ ನಂಬರ್ ನ ಎಲ್ಲೋ ನೋಡ್ದಂಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಬಂದು ಟ್ರೈನ್ ಇಂದ ತುಂಬಾ ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡಿರ್ತಾರಲ್ವಾ, ಈ ಚಿಕ್ಕ ಚಿಕ್ಕ ಕಂಪನಿ ಅವರೆಲ್ಲ ಈ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಚಿಕ್ಕ ಚಿಕ್ಕ ವಿಸಿಟಿಂಗ್ ಕಾರ್ಡ್ಸ್ ನೆಲ್ಲ ಟ್ರೈನ್ ಅಲ್ಲಿ ಇಟ್ಬಿಟ್ಟು ಹೋಗಿರ್ತಾರಲ್ಲ, ಅದನ್ನೆಲ್ಲ ತಗೊಂಡ್ಬಂದಿರ್ತಾರಲ್ಲ, ಅದ್ರಲ್ಲಿ ನೋಡ್ಬಿಟ್ಟು ಓ ಈ ನಂಬರ್ ಇವಂದೇನಾ ಅಂದ್ರೆ ಇವ್ರು ಬಂದ್ಬಿಟ್ಟು ಇಂಟ್ರೆಸ್ಟ್ ಗೆ ಅಮೌಂಟ್ ಎಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಫೈನಾನ್ಸ್ ಕಂಪನಿನ ಇಟ್ಟಿರ್ತಾರೆ. ಸೊ ಆ ಕಂಪನಿ ಹಂಗಾದ್ರೆ ಈ ವಾಟರ್ ಮ್ಯಾನ್ ಗೂ ಮತ್ತೆ ಆ ಗೋಲ್ಡ್ ವಾಚ್ ಅನ್ನೋನ್ಗೆ ಏನೋ ಸಂಬಂಧ ಇದೆ ಅಲ್ವಾ, ಅಲ್ಲೋದ್ರೆ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ನಮ್ ಹೀರೋಯಿನ್ ಗಾಡಿ ತಗೊಂಡು ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ಬಿಡ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವ್ನ್ ಕೂಡ ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ನೋಡಿರ್ತಾನಲ್ಲ, ಅದ್ರಲ್ಲಿ ಸೇಮ್ ಆ ಗೋಲ್ಡ್ ವಾಚ್ ಅನ್ನೋ ವಿಸಿಟಿಂಗ್ ಕಾರ್ಡ್ ನ ನೋಡ್ಬಿಟ್ಟು ಅವನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಆದ್ರೆ ನಮ್ ಹೀರೋ ಮೀಟ್ ಮಾಡಕ್ ಹೋಗೋದು ಬಡ್ಡಿಗೆ ದುಡ್ಡು ತಗೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವ್ರ ಅಮ್ಮ ಮಿಷನ್ ನ ಕೂಡ ಕೆಡಿಸ್ಬಿಟ್ಟಿರ್ತಾರೆ, ಪ್ಲಸ್ ಇವ್ನಿಗೆ ಪೇಮೆಂಟ್ ಸ್ವಲ್ಪ ಕಡಿಮೆ ಅಲ್ವಾ, ಸೊ ಮಿಷನ್ ಗೆ ಅಮೌಂಟ್ ಪೇ ಮಾಡ್ಬೇಕು ಅಂತ ಹೇಳಿ ಬಡ್ಡಿಗೆ ದುಡ್ಡು ತಗೊಳಕ್ಕೆ ಜಾಕೆ ಬರೋದು. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ತಾ ಇದ್ದಾಗ ಆ ಗೋಲ್ಡ್ ವಾಚ್ ಅನ್ನೋ ಹೇಳ್ತಾನೆ 10,000 ದುಡ್ಡನ್ನ ಕೊಡ್ತಾನೆ, ಪ್ಲಸ್ 4,000 ಅವನೇ ವಾಪಸ್ ಎತ್ಕೊಳ್ತಾನೆ. ಇಲ್ಲಿ ನೋಡಿ ಬಡ್ಡಿಗೋಸ್ಕರ 4,000 ನಾನೇ ಎತ್ಕೊಂಡಿದೀನಿ, ಇನ್ನು 1 ವಾರ ನಿಮ್ಗೆ ಟೈಮ್ ಕೊಡ್ತೀನಿ, 1 ವಾರದಲ್ಲಿ ನೀವು 10,000 ಕೊಟ್ಬಿಡ್ಬೇಕು ಅಂತ ಹೇಳಿದಾಗ ನಮ್ ಹೀರೋಗೆ ಶಾಕ್ ಆಗುತ್ತೆ, ಏನೋ ಇದು ಹಗ್ಲಲ್ಲೇ ಈ ತರ ದರೋಡೆ ಮಾಡ್ತಾ ಇದ್ದೀರಾ, ಈ ತರ ಅಂತ ಹೇಳಿದಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹಣ ತಗೊಳ್ತಾ ಇರ್ಲಿಲ್ವೇ, ನಾನು ಈ ಫಾರ್ಮ್ ಅಲ್ಲಿ ಸೈನ್ ಕೂಡ ಮಾಡ್ತಾ ಇರ್ಲಿಲ್ವೇ, ನನಗೆ ಈ ಡೀಲಿಂಗ್ ನ ಕ್ಯಾನ್ಸಲ್ ಮಾಡ್ಬಿಡಿ, ತಗೊಳ್ಳಿ ನನಗೆ ದುಡ್ಡು ಬೇಡ ಏನು ಬೇಡ, ದುಡ್ಡನ್ನ ನೀವೇ ತಗೊಂಡು ನಾನು ಸೈನ್ ಮಾಡ್ಕೊಟ್ಟಿದ್ ಫಾರ್ಮ್ ನ ನನ್ಗೆ ವಾಪಸ್ ಕೊಟ್ಬಿಡಿ ಅಂತ ಕೇಳ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲೇ ಒಂದು ಗಾಡಿ ಬರೋ ಸೌಂಡ್ ಕೇಳಿಸುತ್ತೆ. ಏನಂತ ನೋಡಿದ್ರೆ ನಮ್ ಹೀರೋಯಿನ್ ಅಲ್ಲಿಗೆ ಬರ್ತಾ ಇರೋದು, ಅಯ್ಯೋ ಈ ಮೆಂಟಲ್ ಏನಕ್ಕೆ ಇಲ್ಲಿಗೆ ಬರ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಮ್ ಹೀರೋ ಓಡೋಗಿ ಅಲ್ಲಿರೋ ಒಂದು ಕ್ಲಾಸೆಟ್ ಒಳಗಡೆ ಬಚ್ಚಿಟ್ಕೊಳ್ತಾರೆ. ನಮ್ ಹೀರೋಯಿನ್ ಕೂಡ ಒಳಗಡೆ ಬಂದು ಐಡಿ ಕಾರ್ಡ್ ಎಲ್ಲ ತೋರಿಸ್ಬಿಟ್ಟು ನಾನು ಈ ತರ ಪೊಲೀಸು ಈ ತರ ವಾಟರ್ ಮ್ಯಾನ್ ಹುಡ್ಕೊಂಡ್ ಬಂದೆ ಅಂತ ಹೇಳಿ ಅವನ ಹತ್ರ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಅವ್ನ ಹಂಗೆ ಕ್ಲಾಸೆಟ್ ಕಡೆನೇ ನೋಡ್ತಾ ಇರ್ತಾನೆ. ನಮ್ ಹೀರೋಯಿನ್ಗೆ ಡೌಟ್ ಬಂದ್ಬಿಟ್ಟು, ಏನೋ ಇದ್ರ ಕಡೆನೇ ನೋಡ್ತಾ ಇದೀಯಾ, ಇಲ್ಲೇನಾದ್ರೂ ಇಟ್ಟಿದ್ಯಾ ಅಂತ ಅದನ್ನ ಮುಟ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನ ಹಂಗೆ ಸ್ಲೋ ಆಗಿ ಪಕ್ಕದಲ್ಲಿರೋ ರೂಮ್ ನ ಒಂಥರ ಗುರುಗರ ಅಂತ ನೋಡ್ತಾ ಇರ್ತಾನೆ. ನಮ್ ಹೀರೋಯಿನ್ಗೆ ಇವನೇನ್ ಅದನ್ನ ನೋಡ್ತಾ ಇದ್ದಾನೆ, ಅಲ್ಲೇನಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು ಓಡೋಗಿ ಅದನ್ನ ಜಾರ್ಸ್ ಕಾಲಲ್ಲಿ ಓದಿತಾಳೆ. ನೋಡಿ ಆ ಡೋರೆ ಕಿತ್ಕೊಂಡ್ ಬಂದ್ಬಿಡುತ್ತೆ. ನೋಡಿದ್ರೆ ಆ ರೂಮ್ ಒಳಗಡೆ ವಾಟರ್ ಮ್ಯಾನ್ ಮತ್ತೆ
ಆದ್ರೆ ಆ ಗೋಲ್ಡ್ ವಾಚ್ ಅವರ ರೈಟ್ ಹ್ಯಾಂಡ್ ಕೂಡ ಅಲ್ಲೇ ಇದ್ದಿರ್ತಾನೆ. ಅದೇ ತರ ಡೋರ್ ನ ಓಪನ್ ಮಾಡ್ಕೊಂಡ್ ಬಂದಿದ ತಕ್ಷಣ ಆ ರೈಟ್ ಹ್ಯಾಂಡ್ ಅಲ್ಲಿಂದ ಹಂಗೆ ಜಂಪ್ ಮಾಡ್ಕೊಂಡು ಓಡೋಟೋದ ಎಸ್ಕೇಪ್ ಆಗ್ಬಿಟ್ಟು. ಆದ್ರೆ ಇಲ್ಲಿ ನೋಡಿದ್ರೆ ಪಾಪ ವಾಟರ್ ಮ್ಯಾನ್ ಗೆ ತುಂಬಾನೇ ಏಟೆಲ್ಲ ಆಗಿರುತ್ತೆ, ಚೆನ್ನಾಗಿ ಹೊಡೆದಾಕ್ಬಿಟ್ಟಿರ್ತಾರೆ. ನಮ್ ಹೀರೋಯಿನ್ ಅಯ್ಯೋ ಅಂಕಲ್ ಏನಾಯ್ತು ಅಂತ ಹೇಳಿ ಹುಷಾರಾಗಿ ಅವ್ರನ್ನ ಹೆಗಲ್ ಮೇಲೆ ಕೈಯಲ್ಲಿ ಹಾಕಿಸ್ಕೊಂಡು ನಿಧಾನಕ್ಕೆ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಇದೇ ಸರಿಯಾದ ಟೈಮ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ಹೇಳಿ ಆ ಗೋಲ್ಡ್ ವಾಚ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಆದ್ರೆ ನಮ್ ಹೀರೋಯಿನ್ ನಿಧಾನಕ್ಕೆ ವಾಟರ್ ಮ್ಯಾನ್ ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ರಲ್ಲ, ಈಗ ವಾಟರ್ ಮ್ಯಾನ್ ಏನಾಯ್ತು ಅಂತ ಗೊತ್ತಿಲ್ಲ. ನಮ್ ಹೀರೋಯಿನ್ ಹಂಗೆ ಹಿಡಿದು ಕ್ಲಾಸೆಟ್ ಕಡೆ ತಳ್ಬಿಟ್ಟು ಆ ಕ್ಲಾಸೆಟ್ ನ ಕ್ಲೋಸ್ ಮಾಡಿ ಅಲ್ಲಿರೋ ಒಂದು ಗಾಲ್ ಸ್ಟಿಕ್ ನ ಎತ್ತಿ ಅದಕ್ಕೆ ಅಡ್ಡ ಇಟ್ಬಿಟ್ಟು ಅಲ್ಲಿಂದ ಅವ್ರು ಹೊಟ್ಟೋದ್ರು. ಇವ್ರೇನಕ್ಕೆ ಈ ತರ ಮಾಡಿದ್ರು ಅಂತ ಗೊತ್ತಿಲ್ಲ. ಅದ್ರಲ್ಲಿ ನಮ್ ಹೀರೋಯಿನ್ ಗೆ ಟೆನ್ಷನ್ ಆಗ್ಬಿಡುತ್ತೆ, ನಾನ್ ಇವ್ರನ್ನ ಕಾಪಾಡ್ಬೇಕು ಅಂತ ಬಂದ್ರೆ ಇವ್ರೇನಕ್ ನನ್ನ ಈ ತರ ಮಾಡ್ಬಿಟ್ಟು ಹೋಗ್ತಿದಾರೆ ಅಂತ. ನೋಡಿದ್ರೆ ನಮ್ ಹೀರೋ ಅಲ್ಲೇ ರೂಮ್ ಅಲ್ಲಿ ಇರ್ತಾರಲ್ವಾ, ಅಯ್ಯೋ ಇವಳು ಇಲ್ಲಿ ಬಂದ್ಲಾ ಅಂತ ಹೇಳ್ಬಿಟ್ಟು ಮುಖ ಮುಚ್ಚಿಟ್ಕೊಂಡು ಆ ಕಡೆ ತಿರ್ಕೊಂಡು ಕೂತಿರ್ತಾರೆ. ನಮ್ ಹೀರೋಯಿನ್ ನೋಡ್ಬಿಟ್ಟು ಹಲೋ ಸರ್, ಯಾರ್ ಸರ್ ನೀವು? ನಿಮ್ಮನ್ನು ಕೂಡ ಅವ್ರ ಈ ತರ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಇಟ್ಟಿದಾರ, ನೀವೇನು ಭಯ ಪಡ್ಬೇಡಿ, ನಾನು ಪೊಲೀಸನ್ನೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಓವರಾಗಿ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಅಯ್ಯೋ ಈ ಮೆಂಟಲ್ ಹತ್ರ ನಾನು ಬಂದ್ ಸಿಕ್ಕಾಕೋಬೇಕು ಅಂತ ನಮ್ ಹೀರೋ ಹಾಗೆ ಮುಖ ಮುಚ್ಚಿಟ್ಕೊಂಡಿರ್ಬೇಕಾದ್ರೆ ನಮ್ ಹೀರೋಯಿನ್ ಹಂಗೆ ಫೋರ್ಸ್ ಆಗಿ ಇಟ್ಕೊಂಡು ನಮ್ ಹೀರೋನ ಹೇಳಿತಾರೆ ನೋಡಿ. ನಮ್ ಹೀರೋ ಕೂಡ ಮುಖ ತೋರಿಸ್ಬಿಟ್ರು. ನಮ್ ಹೀರೋಯಿನ್ ಹೇಳ್ತಾಳೆ ಸರ್ ನೀವೇನ್ ಸರ್ ಮಾಡ್ತಾ ಇದೀರಾ ಇಲ್ಲಿ, ನೀವೇನಕ್ ಸರ್ ಬಂದ್ರಿ ಅಂದಾಗ ನಮ್ ಹೀರೋ ಹೇಳ್ತಾನೆ ಇಲ್ಲ ಇಲ್ಲ ಏನಿಲ್ಲ, ಜಸ್ಟ್ ಒಂದು ಪರ್ಸನಲ್ ವರ್ಕ್, ಒಂದು ಚಿಕ್ಕ ಇನ್ವೆಸ್ಟಿಗೇಷನ್ ಗೋಸ್ಕರ ಬಂದಿದ್ದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋ ಅವ್ರ ಪಾಕೆಟ್ ಅಲ್ಲಿ ಇರೋ ಫೋನ್ ನ ಎತ್ತಿ ಯಾರಿಗೂ ಕಾಲ್ ಮಾಡ್ಬೇಕು ಅನ್ಕೊಳ್ಳುವಾಗ ಒಂದು ಲೆಟರ್ ಕೆಳಗಡೆ ಬೀಳುತ್ತೆ. ಇದ್ಯಾವ್ದು ಅಲ್ಲ, ಅವ್ರ ಹತ್ರ ಬಡ್ಡಿಗೆ ದುಡ್ಡು ತಗೊಂಡಾಗ ಸೈನ್ ಮಾಡಿರ್ತಾರಲ್ಲ ಆ ಲೆಟರ್, ದುಡ್ಡನ್ನ ವಾಪಸ್ ಕೊಟ್ಬಿಟ್ಟು ಲೆಟರ್ ನ ತಗೊಂಡಿರ್ತಾರೆ. ಬಟ್ ಅದೀಗ ಹೀರೋಯಿನ್ ಕೈಗೆ ಸಿಕ್ಬಿಡ್ತು. ಇವಳದನ್ನ ನೋಡ್ಬಿಟ್ಟು ಶಾಕ್ ಆಗ್ತಾಳೆ. ಸರ್ ನೀವು ಈ ತರ ಅಮೌಂಟ್ ಎಲ್ಲ ತಗೊಳ್ತೀರಾ ಅಂತ ನಾನು ಸ್ವಲ್ಪ ಅನ್ಕೊಂಡಿಲ್ಲ ಸರ್, ಇದೆಲ್ಲ ಇಲ್ಲಿಗಲ್ ಅಲ್ವಾ, ನಿಮ್ಗೆ ಹೆಂಗ್ ಈ ತರ ಎಲ್ಲ ಮನ್ಸ್ ಬಂತು ಅಂದಾಗ ಹೀರೋ ಹೇಳ್ತಾನೆ ಅದೆಲ್ಲ ಏನಿಲ್ಲ, ದಿನಾ ಟ್ರೈನ್ ಅಲ್ಲಿ ಆಫೀಸಿಗೆ ಬರ್ತಾ ಇದೀನಲ್ವಾ, ನನ್ಗೆ ಸ್ವಲ್ಪ ಕಷ್ಟವಾಗಿದೆ, ಅದಕ್ಕೆ ಲೋನ್ ತಗೊಂಡು ಕಾರ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದೆ ಅಂತ ಹೇಳುವಾಗ ನಮ್ ಹೀರೋಯಿನ್ ಸರ್ ತುಂಬಾ ಓವರ್ ಆಗಿ ಆಕ್ಟ್ ಮಾಡ್ಬೇಡಿ ಸರ್, ನಿಮಗ್ ಸ್ವಲ್ಪನೂ ಮನಸಾಕ್ಷಿನೇ ಇಲ್ಲ ಸರ್, ನೀವು ತುಂಬಾ ಸೆಲ್ಫಿಶ್, ಆ ವಾಟರ್ ಮ್ಯಾನ್ ನ ಕಂಡಿಡಿಯೋಣ ಬನ್ನಿ ಅಂತ ಕರೆದ್ರೆ ನೀವು ನನಗೆ ಹೆಲ್ಪ್ ಮಾಡಿಲ್ಲ, ಆದ್ರೆ ನೋಡಿ ನಿಮ್ ಕೆಲ್ಸಕ್ಕೆ ಬೇಕನ್ನಾಗ ಮಾತ್ರ ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಹೇಳಿದಾಗ ನಮ್ ಹೀರೋ ಹೇಳ್ತಾರೆ ಸಾಕ್ ಬಾಯ್ ಮುಚ್ಚಮ್ಮ, ಅಲ್ಲಿ ನಿನ್ನಿಂದನೇ ನಾನು ಈ ತರ ಪರಿಸ್ಥಿತಿಗೆ ಬಂದಿದ್ದು, ನಿನ್ನಿಂದ ನನ್ನ ಪೇಮೆಂಟೇ ಕಡಿಮೆ ಆಗೋಯ್ತು, ಹಂಗಾಗಿದ್ದಕ್ಕೆ ತಾನೆ ಇವಾಗ ನಾನ್ ಬಡ್ಡಿಗೋಸ್ಕರ ಇಷ್ಟು ದೂರ ಬಂದಿರೋದು ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಗೋಲ್ಡ್ ವಾಚ್ ಹತ್ರ ಕೆಲಸ ಮಾಡೋ ಒಬ್ಬ ಅಲ್ಲಿಗೆ ಬರ್ತಾನೆ. ಏನಿದು ಈ ರೂಮ್ ನ ಹತ್ರ ಗಾಲ್ ಸ್ಟಿಕ್ ಹಾಕಿ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ನ ಗಾಲ್ ಸ್ಟಿಕ್ ನ ತೆಗ್ದಿದ ತಕ್ಷಣ ನಮ್ ಹೀರೋ ಹಂಗೆ ಹಾರ್ಕೊಂಡು ಒದ್ಕೊಂಡ್ ಬರ್ತಾರೆ ಹೊರಗಡೆ. ನಮ್ ಹೀರೋಯಿನ್ ಕೂಡ ಹೊರಗಡೆ ಬಂದ್ಬಿಟ್ಲು. ಬಂದ್ ನೋಡಿದ್ರೆ ಟೇಬಲ್ ಮೇಲೆ ನೀವ್ ಹೇಳಿದ ತರನೇ ನನ್ನ ಕೆಲಸನ ಮಾಡ್ತೀನಿ ಸರ್, ನೀವ್ ಹೇಳಿದ ತರ ಕೊಲೆನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ವಾಟರ್ ಮ್ಯಾನ್ ಸಿಗ್ನೇಚರ್ ನ ಹಾಕ್ಬಿಟ್ಟು ಹೋಗಿರ್ತಾನೆ. ಇದನ್ನ ಹೀರೋಯಿನ್ ನೋಡಿ ಶಾಕ್ ಆಗ್ತಾಳೆ, ಏನು ಕೊಲೆ ಮಾಡ್ತಾರ, ಇದು ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ ಹೀರೋ ಹೇಳಿದಾಗ ನಮ್ ಹೀರೋ ಕೂಡ ಸಖತ್ ಶಾಕ್ ಆಗುತ್ತೆ, ಏನ್ ಮಾಡ್ತಿದಾರೆ ಇವರು ಅಂತ. ಆಕ್ಚುಲಿ ಲೆಟರ್ ನ ಬಂದ್ಬಿಟ್ಟು ಆ ವಾಟರ್ ಮ್ಯಾನ್ ಅವ್ರ ವೈಫ್ ಗೋಸ್ಕರ ಬರ್ದಿರೋದು. ಏನಂದ್ರೆ ನೋಡಮ್ಮ ನೀನ್ ಹುಷಾರಾಗಿರು, ಇವ್ರು ನನ್ನ ಹತ್ರ ಕೊಲೆ ಮಾಡು ಅಂತ ಹೇಳ್ತಿದ್ದಾರೆ, ನಾನು ಅದನ್ನ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತಾರೆ ಅಂತ ನನ್ನ ಬೆದರಿಸ್ತಾ ಇದಾರೆ, ನನ್ಗೆ ಕೊಲೆ ಮಾಡಕ್ ಇಷ್ಟ ಇಲ್ಲ, ಇದ್ರೂನು ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ಕೆಲಸನ ಮಾಡ್ಲೇಬೇಕು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಮ್ಮ ಮಗನ ಚೆನ್ನಾಗಿ ನೋಡ್ಕೊಮ್ಮ, ನಾನು ಇಲ್ಲ ಅಂದ್ರೂ ನೀನೇ ಹುಷಾರಾಗಿ ನೋಡ್ಕೋಬೇಕು ಅಂತೆಲ್ಲ ಬರ್ದಿರ್ತಾರೆ. ಇದನ್ನ ನೋಡಿ ಹೀರೋಯಿನ್ ನಮ್ ಹೀರೋಗೆ ತೋರಿಸೋದು. ಇವರೆಲ್ಲ ಒಂದ್ ಕಡೆ ಈ ತರ ಇದನ್ನ ನೋಡ್ತಾ ಇದ್ರೆ ಇನ್ನೊಂದ್ ಕಡೆ ಆ ವಾಟರ್ ಮ್ಯಾನ್ ನ ತೋರಿಸ್ತಾರೆ. ಅವ್ರು ಬಂದು ಒಂದು ಗನ್ನ ಎತ್ಕೊಂಡು ಅವ್ರ ವೈಫ್ ನ ಮೀಟ್ ಮಾಡ್ಬೇಕು ಅಂತ ಜಾಗಕ್ಕೆ ಹೋಗಿರೋದು. ಆದ್ರೆ ಅಷ್ಟರಲ್ಲೇ ಆ ಗೋಲ್ಡ್ ವಾಚ್ ಅವರ ರೈಟ್ ಹ್ಯಾಂಡ್ ಇರ್ತಾನಲ್ಲ ಅವ್ನು ಹೋಗ್ಬಿಟ್ಟು ಆ ವಾಟರ್ ಮ್ಯಾನ್ ಅವ್ರ ವೈಫ್ ಹತ್ರ ಮಾತಾಡ್ತಾ ಇರ್ತಾನೆ, ನಿನ್ ಗಂಡ ಇಲ್ಲೋದ ಮರ್ಯಾದಾಗ ಹೇಳ್ಬಿಡು ಅಂತ. ಇದನ್ನ ಆ ವಾಟರ್ ಮ್ಯಾನ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅಯ್ಯೋ ಇವ್ರು ಕರೆಕ್ಟ್ ಆಗಿ ನನ್ನ ವೈಫ್ ನ ಹುಡ್ಕೊಂಡು ಈ ಜಾಗಕ್ಕೆ ಬಂದ್ಬಿಟ್ರೆ ಹಂಗಾದ್ರೆ ನಮ್ ವೈಫ್ ಏನಾದ್ರು ಮಾಡ್ಬಿಡ್ತಾರ, ಅವರು ನಮ್ ಫ್ಯಾಮಿಲಿ ನಾ ಮುಟ್ತೇ ಇರ್ಬೇಕಂದ್ರೆ ಅವ್ನು ಹೇಳಿತರ ನಾನು ಈ ಕೊಲೆನ ಮಾಡ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಅವನ ಹತ್ರ ಗನ್ನ ತಗೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಆಕ್ಚುಲಿ ಅವ್ನು ಇಲ್ಲಿ ಬಂದಿದ್ದಾನೆ ಅಂತ ಹೇಳಿ ಆಲ್ರೆಡಿ ಆ ಗೋಲ್ಡ್ ವಾಚರ್ ಅಸಿಸ್ಟೆಂಟ್ ನೋಡಿರ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ. ಇದಕ್ಕೂ ಮುಂಚೆ ನಮ್ ಹೀರೋಗ್ ಒಂದ್ ಲೆಟರ್ ಕೊಟ್ಲಲ್ಲ, ಆ ಲೆಟರ್ ಜೊತೆ ಈ ಫೋಟೋ ಕೂಡ ಇತ್ತು ಅಂತ ಒಂದು ಫೋಟೋನ ತೋರಿಸ್ತಾರೆ. ಅದೇನಂತಂದ್ರೆ ಈ ಸಬ್ವೆ ಸ್ಟೇಷನ್ ಅಲ್ಲಿ ಇರೋ ಒಂದು ಕೇಕ್ ಶಾಪ್ ಹತ್ರನೇ ಫೋಟೋನ ಹಿಡಿದಿರೋದು. ಆದ್ರೆ ಈ ಸಬ್ವೆ ಸ್ಟೇಷನ್ ಅಲ್ಲಿ ಹತ್ತತ್ರ ಒಂದು 30-40 ಶಾಪ್ಸ್ ಇದೆಯೇ, ಅದ್ರಲ್ಲಿ ಈ ಶಾಪ್ ಯಾವ್ದು ಅಂತ ಕಂಡಿಡಿಯೋದು ಅಂದಾಗ ನಮ್ ಹೀರೋ ಫೋಟೋನ ಸ್ವಲ್ಪ ಗಮನಿಸಿ ನೋಡ್ತಾನೆ. ಏನಂತ ನೋಡಿದ್ರೆ ಅದೊಂದು ವಾಲ್ನಟ್ ಕೇಕ್ ಶಾಪ್. ಆಕ್ಚುಲಿ ಫೋಟೋನಲ್ಲಿ ಆ ಕೇಕ್ ಶಾಪ್ ಓನರ್ ಹತ್ರ ಈ ಗೋಲ್ಡ್ ವಾಚರ್ ಅಸಿಸ್ಟೆಂಟ್ ಬಂದು ಸ್ವಲ್ಪ ವಾರ್ನಿಂಗ್ ಕೊಟ್ಟು ಮಾತಾಡೋ ತರ ಇರುತ್ತೆ. ಅದೊಂದು CCTV ಕ್ಯಾಮೆರಾ ಇಂದ ಹಿಡಿದಿರೋ ಫೋಟೋ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋ ಒಂದು ಫ್ಲಾಶ್ ಆಗುತ್ತೆ. ಏನಂದ್ರೆ ಇವ್ನ್ ಬಂದು ಬಡ್ಡಿಗೆ ದುಡ್ಡು ಬೇಕು ಅಂತ ಹೇಳಿ ಗೋಲ್ಡ್ ವಾಚ್ ಹತ್ರ ಕೇಳ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಗೋಲ್ಡ್ ವಾಚ್ ಅವರ ರೈಟ್ ಹ್ಯಾಂಡ್ ಬಂದಿರ್ತಾನೆ. ಅವ್ನ್ ಬಂದ್ ಹೇಳ್ತಾನೆ, ವಾಲ್ನಟ್ ಶಾಪ್ ಓನರ್ ಇದಾನಲ್ಲ ನನ್ ಮಗ ದುಡ್ಡೇ ಕೊಡ್ತಾ ಇಲ್ಲ, ತುಂಬಾ ಸತಾಯಿಸ್ತಿದ್ದಾನೆ, ಫಸ್ಟ್ ಅವ್ನ ಹಿಡ್ಕೊಂಡು ಅವ್ನಿಗೇನೊಂದು ಗತಿ ಕಾಣಿಸ್ಬೇಕು ಅಂತ. ಸೊ ಇದರಿಂದ ನಮ್ ಹೀರೋಗೆ ಏನ್ ಫ್ಲಾಶ್ ಆಗುತ್ತೆ ಅಂದ್ರೆ ಮೋಸ್ಟ್ಲಿ ಆ ವಾಲ್ನಟ್ ಶಾಪ್ ಓನರ್ ನನ್ನೇ ಸಾಯಿಸ್ಬೇಕು ಅಂತ ಹೇಳಿ ಇವ್ರ ಹತ್ರ ಕಾಂಟ್ರಾಕ್ಟ್ ತಗೊಂಡಿದ್ದಾರೇನೋ, ನೆಕ್ಸ್ಟ್ ಅವನನ್ನೇ ಸಾಯಿಸೋದು ಅಂತ ನಮ್ ಹೀರೋನ್ ಹತ್ರ ಹೇಳ್ತಾರೆ. ಅಷ್ಟೆಲ್ಲ ನಮ್ ಹೀರೋನ್ ಹತ್ರ ಕೇಳ್ತಾರೆ, ಸರಿ ನಿನ್ಗೆ ಸಬ್ವೆ ಸ್ಟೇಷನ್ ಅಲ್ಲಿ ಏನೇನ್ ಎಲ್ಲಿದೆ ಅಂತ ಗೊತ್ತಲ್ವಾ, ಆ ವಾಲ್ನಟ್ ಶಾಪ್ ಯಾವ್ದು ಅಂತ ಹೇಳಿ ಸ್ವಲ್ಪ ಏನಾದ್ರು ಗೆಸ್ ಮಾಡಿ ಹೇಳಕ್ಕಾಗತ್ತಾ, ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂದಾಗ ನಮ್ ಹೀರೋಯಿನ್ ಕೂಡ ತುಂಬಾ ಯೋಚನೆ ಮಾಡ್ತಾಳೆ. ಅವಳು ಹೇಳ್ತಾಳೆ, ಆಲ್ಮೋಸ್ಟ್ ಈ ತರ ವಾಲ್ನಟ್ ಶಾಪ್ಸ್ ಎಲ್ಲ ಒಂದೇ ತರ ಇರೋದ್ರಿಂದ ಅದ್ ಯಾವ್ದು ಅಂತ ನನ್ ಕೈಯಲ್ಲಿ ಕರೆಕ್ಟ್ ಆಗಿ ಗೆಸ್ ಮಾಡಕ್ ಆಗ್ತಾ ಇಲ್ಲ, ಸಾರಿ ಅಂದಾಗ ನಮ್ ಹೀರೋ ಹೇಳ್ತಾನೆ, ಸರಿ ಅದಕ್ಕೆಲ್ಲ ಯಾಕೆ ಸಾರಿ, ಈ ತರ ಒಂದು ಕೇಸ್ ಬಂದಿದೆ ಅಂತ ಡಿಟೆಕ್ಟಿವ್ಸ್ ಹತ್ರ ಹೇಳ್ತೀನಿ, ಅವರೇ ನೋಡ್ಕೊಂತಾರೆ ಬಿಡು ಅಂತ ಹೇಳಿದ ತಕ್ಷಣ ನಮ್ ಹೀರೋಯಿನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಏನ್ ನೀನು ಪ್ರತಿ ಒಂದ್ಸತಿ ಅವ್ರಿಗೊಪ್ಸನ ಇವ್ರಿಗೊಪ್ಸನ ಅಂತ ಹೇಳ್ತಾ ಇದೀಯಾ, ಇಷ್ಟು ದೊಡ್ಡ ಕೇಸ್ ಸಿಕ್ಕಾಕೊಂಡಿದೆ, ಅದನ್ನ ನಾವೇ ಸಾಲ್ವ್ ಮಾಡೋದ್ ಬಿಟ್ಬಿಟ್ಟು ಬೇರೆಯವ್ರಿಗೆ ಹೇಳೋಣ ಅಂತ ಇದೆಯಾ ಅಂದಾಗ ನಮ್ ಹೀರೋ ಹೇಳ್ತಾನೆ, ಹಲೋ ಇದು ನಮ್ ಕೆಲ್ಸ ಅಲ್ಲ, ನಮ್ ಕೆಲ್ಸ ಏನೋ ಅಷ್ಟೇ ನಾವ್ ನೋಡೋಣ ಅಂದಾಗ ನಮ್ ಹೀರೋಯಿನ್ಗೆ ಇನ್ನಷ್ಟು ಕೋಪ ಬಂದ್ಬಿಟ್ಟು ನಮ್ ಹೀರೋ ಪಾಕೆಟ್ ಅಲ್ಲಿ ಒಂದ್ ಲೆಟರ್ ಬಿದ್ದಿರತ್ತಲ್ಲ, ಅವನ ಬಡ್ಡಿಗೆ ದುಡ್ಡು ತಗೊಂಡಾಗ ಸೈನ್ ಮಾಡಿರ್ತಾನಲ್ಲ, ಅದು ನಮ್ ಹೀರೋಯಿನ್ ಹತ್ರನೇ ಇರುತ್ತೆ. ಅದನ್ನ ತೋರಿಸ್ಬಿಟ್ಟು ನಮ್ ಹೀರೋಯಿನ್ ಭಯ ಪಡಿಸ್ತಾಳೆ, ಇವಾಗ ನಾನು ಹೇಳಿದ ತರ ನೀವೇನಾದ್ರೂ ಮಾಡಿಲ್ಲ ಅಂತಂದ್ರೆ ಈ ಲೆಟರ್ ನ ಹೈಯರ್ ಅಫಿಷಿಯಲ್ಸ್ ಹತ್ರ ಕೊಟ್ಬಿಡ್ತೀನಿ, ಅದಾದ್ಮೇಲೆ ನಿಮ್ಗೆ ಗೊತ್ತು ಈ ತರ ಬಡ್ಡಿಗೆ ದುಡ್ಡು ತಗೊಳ್ಳೋದೆಲ್ಲ ಎಷ್ಟು ಅಪರಾಧ ಅಂತ, ಆಮೇಲೆ ನಿಮ್ ಕೆಲ್ಸನೂ
ಹೊಟ್ಟೋಗುತ್ತೆ, ನಿಮ್ಗೆಲ್ಲೂ ಕೆಲಸನೂ ಸಿಗಲ್ಲ ಅಂತ ಹೇಳಿ ಬೆದರಿಸ್ತಾಳೆ. ನಮ್ ಹೀರೋಗೂ ಕೋಪ ಬಂದ್ಬಿಡುತ್ತೆ. ನಿನಗಿಂತ ದೊಡ್ಡ ಆಫೀಸರ್ ನಾನು, ನನ್ನೇ ಬೆದರಿಸ್ತೀಯ ಅಂತ ಹೇಳಿ ಅವ್ರು ಕೇಳಿರೋ ಪೇಪರ್ ನ ಕಿತ್ಕೊಳಕ್ ಹೋದ್ರೆ ನಮ್ ಹೀರೋ ನೈಸಾಗಿ ಅದನ್ನ ಎತ್ತಿ ಪಾಕೆಟ್ ಅಲ್ಲಿ ಇಟ್ಕೊಂಡ್ಬಿಟ್ಲು. ಏನೋ ಪೇಪರ್ ಕಿತ್ಕೊಳಕ್ ಬರ್ತೀರಾ, ಎಲ್ಲಿ ಇವಾಗ ಎತ್ಕೊಳ್ಳಿ ನೋಡೋಣ, ನಿಮ್ ಕೈಲಾದ್ರೆ ಕೈ ಬಿಟ್ಟು ಎತ್ಕೊಳ್ಳಿ ಅಂದಿದ ತಕ್ಷಣ ನಮ್ ಹೀರೋಗೆ ಟೆನ್ಷನ್ ಆಗ್ಬಿಡುತ್ತೆ. ಈ ತರ ಎಲ್ಲ ಮಾಡ್ಬಿಡಮ್ಮ, ದಯವಿಟ್ಟು ಪೇಪರ್ ನ ಕೊಟ್ಬಿಡು ಅಂದಾಗೆ ನಮ್ ಹೀರೋಯಿನ್ ಅಂತಾಳೆ, ನಾನು ಅದ್ ಕೊಡ್ಬೇಕಂದ್ರೆ ನಾನು ಹೇಳಿತರ ಕೆಲಸ ನೀವು ಮಾಡಿ ಅಂತ. ಸರಿ ಅಂತ ನಮ್ ಹೀರೋನು ಒಪ್ಕೊಂತಾನೆ. ಅದಾದ್ಮೇಲೆ ಇವ್ರು ಒಳಗಡೆ ಇರ್ಬೇಕಾದ್ರೆ ಒಬ್ಬ ಬಂದು ಡೋರ್ ನ ಓಪನ್ ಮಾಡಿ ಬಿಟ್ಟಲ್ಲ. ಇವಾಗ ಅವ್ನ ಹಿಡ್ಕೊಂಡ್ಬಂದು ವಿಚಾರಣೆ ಮಾಡ್ತಾರೆ. ಯಾರೋ ನೀನು ನಿಜಕ್ಕೆ ಏನಕ್ಕೋ ಬಂದೆ, ಇವ್ರ ಹತ್ರ ಬಡ್ಡಿಗೆ ದುಡ್ಡೇನಾದ್ರು ತಗೊಂಡಿದ್ಯಾ ಅಥವಾ ನೀನ್ ಏನಕ್ ಬಂದೆ ಇಲ್ಲಿ ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ಸರ್ ನಾನು ಇವ್ರ ಹತ್ರ 10-20 ಕೆಲಸ ಮಾಡೋನೆ ಸರ್, ಅವ್ರು ಹೇಳೋ ಚಿಕ್ಕ ಕಲೆಕ್ಷನ್ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ ಸರ್. ದೊಡ್ಡ ಜಾಗಕ್ಕೆ ಹೋಗ್ಬೇಕು, ದೊಡ್ಡ ವಸೂಲಿ ಎಲ್ಲ ಮಾಡ್ಬೇಕಂತಂದ್ರೆ ಆ ರೈಟ್ ಹ್ಯಾಂಡ್ ಸರ್ ಹೋಗೋದು, ಅದ್ರಲ್ಲಿ ಜಾಗದಲ್ಲಿ ಇದ್ರಲ್ಲ ಗೋಲ್ಡ್ ವಾಚ್ ಅಂತ, ಅವ್ನ್ ರೈಟ್ ಹ್ಯಾಂಡ್ ಸರ್ ಅದನ್ನೆಲ್ಲ ನೋಡ್ಕೊಳ್ಳೋದು ಅಂದಿದ ತಕ್ಷಣ ನಮ್ ಹೀರೋಗೆ ಒಂದ್ ವಿಷಯ ಫ್ಲಾಶ್ ಆಗುತ್ತೆ. ಏನು ಗೋಲ್ಡ್ ವಾಚ್, ಈ ಹೆಸರನ್ನ ಎಲ್ಲೋ ಕೇಳಿದೀನಿ ಅಂತ ಯೋಚನೆ ಮಾಡ್ತಾನೆ. ಏನಂದ್ರೆ ಓದ್ ಎಪಿಸೋಡ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋ ಬಂದು ಒಂದು ಸೂಪ್ ಅಂಗಡಿ ಹತ್ರ ಇರ್ಬೇಕಾದ್ರೆ ವಾಟರ್ ಮ್ಯಾನ್ ಬಂದು ಹೇಳಿರ್ತಾನೆ ಈ ಗೋಲ್ಡ್ ವಾಚ್ ಬಗ್ಗೆ ಎಲ್ಲ ಮಾತಾಡ್ಕೊಂಡಿರ್ತಾರಲ್ವಾ, ಆಗ ಶಾಪ್ ಅಲ್ಲಿ ಇರೋ ಲೇಡಿ ಕೂಡ ಹೇಳಿರ್ತಾರೆ ಪೊಲೀಸರು ಇದಾರೆ ಹೇಳಿ ಅಂತ. ಸೊ ಆ ವಿಷಯ ನೆನ್ಪ್ ಮಾಡ್ಕೊಂಡು ನಮ್ ಹೀರೋ ಹೇಳ್ತಾನೆ, ಹಂಗಾದ್ರೆ ಇವನೇನಾ ಗೋಲ್ಡ್ ವಾಚು, ಇದನ್ನ ಮಿಸ್ ಮಾಡ್ಬಿಟ್ನೆ ಅಂತ. ಅದಾದ್ಮೇಲೆ ಸ್ಟ್ರೇಟ್ ಆಗಿ ನಮ್ ಹೀರೋ ಆ ಸೂಪ್ ಶಾಪ್ ಲೇಡಿ ಇದ್ಲಲ್ಲ, ಆ ಲೇಡಿಗೆ ಕಾಲ್ ಮಾಡ್ಬಿಟ್ಟು ಗೋಲ್ಡ್ ವಾಚ್ ಬಗ್ಗೆ ಹೇಳಿ ಅಂತ ಕೇಳಿದಾಗ ಅವ್ರು ಕೂಡ ಹೇಳ್ತಾರೆ, ಸರ್ ನಾವು ಕೂಡ ಅವನ ಹತ್ರ ದುಡ್ಡು ತಗೊಂಡಿದ್ವಿ, ಕಡಿಮೆ ಬಡ್ಡಿ ಅಂತ ಹೇಳ್ದ ಸ್ಟಾರ್ಟಿಂಗು, ಆದ್ರೆ ಅನ್ಯಾಯಕ್ಕೆ ತುಂಬಾ ಬಡ್ಡಿ ಕಿತ್ಕೊಳ್ತಾ ಇದ್ದಾನೆ ಸರ್, ನಾವೆಲ್ಲರೂ ತುಂಬಾನೇ ಅವನ ಹತ್ರ ಹಿಂಸೆ ಪಡ್ತಾ ಇದೀವಿ, ಅವ್ನು ತುಂಬಾ ಮೋಸವಾದವನ್ ಸರ್ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೇಳ್ತಾನೆ, ಸರಿ ನೀವೆಲ್ಲ ಬಡ್ಡಿ ತಗೊಂಡಿರೋ ತರ ಈ ಕೇಕ್ ಶಾಪ್ ಅಲ್ಲಿ ಇರೋರು ಯಾರಾದ್ರೂ ಅವನ ಹತ್ರ ಬಡ್ಡಿ ತಗೊಂಡಿದ್ರ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂದಾಗ ಆ ಲೇಡಿ ಹೇಳ್ತಾರೆ, ಹಾ ಹೌದು ಸರ್, ಈ ರೈಲ್ವೆ ಸ್ಟೇಷನ್ ಅಲ್ಲೇ ಯಾರೋ ಒಬ್ರು ವಾಲ್ನಟ್ ಕೇಕ್ ಶಾಪ್ ನ ಇಟ್ಕೊಂಡಿದಾರಂತೆ, ಅವ್ರ ಹತ್ರ ಹಣ ವಸೂಲಿ ಮಾಡಕ್ಕೆ ಅಂತ ಹೇಳಿ ಆ ಗೋಲ್ಡನ್ ವಾಚ್ ಅವರ ರೈಟ್ ಹ್ಯಾಂಡ್ ಬಂದಿದ್ದ ಸರ್, ಅವನ ಹತ್ರ ಬೆದರಿಸ್ತಾ ಇರೋದು ಅವ್ನ ಶಾಪ್ ಎದುರುಗಡೆ ಇರೋ CCTV ಕ್ಯಾಮೆರಾ ನಲ್ಲಿ ರೆಕಾರ್ಡ್ ಆಗಿತ್ತು. ಸೊ ಆ ಶಾಪ್ ಓನರ್ ಆ ರೆಕಾರ್ಡಿಂಗ್ ನ ಎತ್ಕೊಂಡೋಗಿ ಅವ್ನ ಮೇಲೆ ಕೇಸ್ ಹಾಕಿದ್ರು, ದೊಡ್ಡ ಪ್ರಾಬ್ಲಮ್ ಆಗಿತ್ತು ಸರ್, ಬಟ್ ಆ ಕೇಕ್ ಶಾಪ್ ಓನರ್ ಯಾರು ಏನು ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ನಮ್ ಹೀರೋ ಕೂಡ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ಆದ್ರೆ ನಮ್ ಹೀರೋಯಿನ್ ಹೇಳ್ತಾಳೆ, ಸರ್ ಈ ಫೋಟೋನಲ್ಲಿರೋ ಆ CCTV ಕ್ಯಾಮೆರಾ ಆಂಗಲ್ ನ ನೋಡಿದ್ರೆ ಒಂದ್ ರೇಂಜ್ ಗೆ ನಾನು ಯಾವ ಶಾಪ್ ಅಂತ ಹೇಳ್ಬೋದು ಅಂದಿದ ತಕ್ಷಣ ನಮ್ ಹೀರೋಗೆ ಶಾಕ್ ಆಗುತ್ತೆ. ಪರವಾಗಿಲ್ವಲ್ಲಮ್ಮ, ನೀನ್ ಸಬ್ಸ್ಟೇಷನ್ ಎಲ್ಲ ಚೆನ್ನಾಗಿ ಮೈಂಡ್ ಅಲ್ಲಿ ಇಟ್ಕೊಂಡಿದ್ಯಾ ಅಂತಂದ್ರೆ ಎಲ್ಲೆಲ್ಲಿ CCTV ಕ್ಯಾಮೆರಾ ಇದೆ ಅನ್ನೋದನ್ನ ಕೂಡ ನೀನು ಮೆಮೊರೈಸ್ ಮಾಡಿ ಇಟ್ಕೊಂಡಿದ್ಯಾ ಅಂತ ಕೇಳಿದಾಗ ಅವಳಿಗೆ ಕಣ್ಮುಚ್ಕೊಂಡು ಯೋಚನೆ ಮಾಡ್ತಾಳೆ, ಯಾವ ಶಾಪ್ ಹತ್ರ ಅದ್ರ CCTV ಕ್ಯಾಮೆರಾ ಇತ್ತು ಅಂತ. ಅದ್ರಲ್ಲಿ ಅವಳಿಗೊಂದು 3 ಶಾಪ್ ಕಣ್ಣು ಕಾಣಿಸುತ್ತೆ. ಅವಳು ಹೇಳ್ತಾಳೆ, ಸರ್ ಒಂದು 3 ಶಾಪ್ ಹತ್ರ CCTV ಕ್ಯಾಮೆರಾಸ್ ಇದೆ, ಆದ್ರೆ ಈ ಫೋಟೋನಲ್ಲಿರೋ ಆಂಗಲ್ ನ ನೋಡಿದ್ರೆ 3rd ಸ್ಟೇಷನ್ ಅಲ್ಲಿರೋ ಆ ಕೇಕ್ ಶಾಪ್ ಸರ್, ಅದ್ ಕನ್ಫರ್ಮ್ ಅಂತ ಹೇಳಿದ ತಕ್ಷಣ ನಮ್ ಹೀರೋಗೆ ಆಹಾ ಸೂಪರ್ ಆಗಿ ಹೇಳ್ದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಆ ಸ್ಟೇಷನ್ ಹತ್ರನೇ ಹೋಗ್ತಾರೆ. ಅಷ್ಟೇ ಅಲ್ಲ, ಫೋಟೋ ಹಿಂದ್ಗಡೆ 2:30 ಅಂತ ಬೇರೆ ಬರ್ದಿರ್ತಾರೆ. ಇದನ್ನ ನೋಡಿ ನಮ್ ಹೀರೋಗೆ ಏನ್ ಫ್ಲಾಶ್ ಆಗುತ್ತಂದ್ರೆ 2:30 ಅಂತ ಬರ್ದಿದ್ದಾರೆ ಅಂದ್ರೆ ಮೋಸ್ಟ್ಲಿ 2:30ಗೆ ಕೊಲೆ ಮಾಡ್ತಾರೇನೋ, ಆ ವಾಟರ್ ಮ್ಯಾನ್ ಆ ಟೈಮ್ಗೆ ಬಂದು ಕೊಲೆ ಮಾಡಕ್ ಹೇಳ್ತಾರೇನೋ, ನಾವಿಲ್ಲ ಇದು ಗಮನಿಸಬೇಕು ಅಂತ. ಆದ್ರೆ ಅವ್ರ ಅಲ್ಲಿರೋ ಟೈಮ್ ಅಲ್ಲೇ ಆ ಗೋಲ್ಡನ್ ವಾಚ್ ಅವರ ರೈಟ್ ಹ್ಯಾಂಡ್ ಇರ್ತಾನಲ್ಲ, ಅವ್ನ್ ಬಂದು ಆ ವಾಲ್ನಟ್ ಶಾಪ್ ಅವ್ರನ್ನ ಬೆದರಿಸ್ತಾ ಇರ್ತಾನೆ. ಇನ್ನು ಎಷ್ಟು ದಿನ ಬೇಕು ನಿನ್ಗೆ ಬಡ್ಡಿ ಕೊಡೋದಕ್ಕೆ, ಕೇಸ್ ಹಾಕ್ಬಿಟ್ರೆ ನಾವು ಭಯ ಪಟ್ಬಿಡ್ತೀವ ಅಂತ ಹೇಳಿ ಅವ್ನ ಹಿಡ್ಕೊಂಡು ಬೆದರಿಸ್ತಾ ಇರ್ತಾನೆ. ಇದನ್ನ ನೋಡಿ ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ. 2:15 ಅವರು ಈ ಶಾಪ್ ಓನರ್ ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಾಗ 2 ಕಾಲ್ ಇವಾಗ ಟೈಮು, ಈ ಟೈಮ್ ಅಲ್ಲಿ ಏನಕ್ ಬಂದು ಬೆದರಿಸಬೇಕು? ಇನ್ ಕೇಸ್ ಇವಾಗ ಅವ್ನ 2:15 ಅವನ್ನ ಸಾಯಿಸಿದ್ರೆ ಕೂಡ ಪೊಲೀಸ್ ಕೇಸ್ ಆದಾಗ ಈ ಜಾಗದಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿ ಡೌಟ್ ಪಡ್ತಾರಲ್ಲ, ಅವಾಗ ಈ ಗೋಲ್ಡ್ ವಾಚ್ ಅವರ ರೈಟ್ ಹ್ಯಾಂಡ್ ನ ಕೂಡ ಕರೆದು ವಿಚಾರಣೆ ಮಾಡ್ತಾರಲ್ವಾ, ಇನ್ನೇನಕ್ಕೆ ಅವ್ರು ಇವಾಗ ಬಂದು ಬೆದರಿಸ್ತಾ ಇದಾರೆ ಅಂತ ನಮ್ ಹೀರೋ ಸ್ವಲ್ಪ ಯೋಚನೆ ಮಾಡ್ತಾನೆ. ಆತರ ಸ್ವಲ್ಪ ತಾದ್ಮೇಲೆ ಆ ಗೋಲ್ಡ್ ವಾಚ್ ಅವರ ರೈಟ್ ಹ್ಯಾಂಡ್ ಅಲ್ಲಿಂದ ಹೊರಟೋದ್ಮೇಲೆ ಅದೇ ಜಾಗಕ್ಕೆ ಗೋಲ್ಡ್ ವಾಚ್ ಬಂದು ಅವನ ಬೆದರಿಸ್ತಾ ಇರ್ತಾನೆ. ಇದನ್ನ ಕೂಡ ನಮ್ ಹೀರೋ ನೋಡ್ಬಿಟ್ಟು ಏನೋ ಡೌಟ್ ಹೊಡಿತಾ ಇದೆಯಾ, ಏನೋ ಮಿಸ್ ಹೊಡಿತಾ ಇದೆಯಾ ಅಂತ. ಇದೇ ಟೈಮ್ಗೆ ನಮ್ ಹೀರೋಗೆ ಒಂದು ಫೋನ್ ಕಾಲ್ ಬರುತ್ತೆ. ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಆ ಸೂಪ್ ಶಾಪ್ ಲೇಡಿ ಅಂತ ಹೇಳಿದ್ವಲ್ಲ ಅವ್ರೆ. ಅವ್ರು ಹೇಳ್ತಾರೆ, ಸರ್ ಈಗ ತಾನೇ ಈ ಜಾಗಕ್ಕೆ ಆ ಗೋಲ್ಡ್ ವಾಚ್ ಅವರ ರೈಟ್ ಹ್ಯಾಂಡ್ ಬಂದಿದ್ದ ಸರ್, ಎಲ್ಲಾರನು ಹೊಡೆದು ಅಮೌಂಟ್ ಎಲ್ಲ ವಸೂಲಿ ಮಾಡ್ತಾ ಇದ್ದಾನೆ ಸರ್, ಅವ್ನು ಸ್ವಲ್ಪ ಟೈಮ್ ಕೂಡ ಕೊಡ್ತಾ ಇಲ್ಲ, ಏನಿದೆ ಪೂರ್ತಿ ಅಮೌಂಟ್ ಬೇಗ ಸೆಟಲ್ ಮಾಡಿ ಅಂತ ತುಂಬಾನೇ ಹರಿಬರಿ ಮಾಡ್ತಾ ಇದ್ದಾನೆ ಸರ್, ಯಾಕೆ ಈ ತರ ಮಾಡ್ತಾ ಇದ್ದಾನೋ ಗೊತ್ತಿಲ್ವೇ ಅಂದಾಗ ನಮ್ ಹೀರೋಗೆ ಇನ್ನಷ್ಟು ಡೌಟ್ ಆಗ್ತಾ ಇರುತ್ತೆ. ಏನಕ್ಕೆ ಅವ್ರ ಈ ತರ ಸಡನ್ ಆಗಿ ಈ ತರ ಮಾಡ್ತಿದ್ದಾರೆ, ದುಡ್ಡು ಕೊಟ್ಬಿಟ್ಟು ಇಂಟ್ರೆಸ್ಟ್ ತಾನೇ ಕೇಳ್ಬೇಕು, ಬಟ್ ಏನಕ್ಕೆ ಅವ್ರು ಪೂರ್ತಿ ಅಮೌಂಟ್ ನ ಕೇಳ್ತಾ ಇದಾರೆ ಅಂತ. ಅದೇ ಟೈಮ್ಗೆ ಇಲ್ಲಿರೋ ಕೇಕ್ ಶಾಪ್ ಓನರ್ ನ ಆ ಗೋಲ್ಡ್ ವಾಚ್ ಕೂಡ ಬೆದರ್ಸ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಆ ವಾಟರ್ ಮ್ಯಾನ್ ಇರ್ತಾರಲ್ಲ, ಅವ್ರು ಬಂದು ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ಇವ್ರ ಪ್ರಕಾರ ಇವ್ನ್ ಬಂದು ಕೇಕ್ ಶಾಪ್ ಓನರ್ ನ ಸಾಯಿಸ್ಬೇಕಂದ್ರೆ ಇವ್ರನ್ನ ಏನಕ್ಕೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು? ಈ ತರ ಯೋಚನೆ ಮಾಡಿದ್ರೆ ಕೂಡ ನಮ್ ಹೀರೋಗೆ ಒಂದ್ ವಿಷಯ ಫ್ಲಾಶ್ ಆಗ್ಬಿಡುತ್ತೆ. ಅಯ್ಯೋ ನಾವ್ ತಪ್ಪಾಗಿ ಅನ್ಕೊಂಡಿದೀವಿ, ಆ ವಾಟರ್ ಮ್ಯಾನ್ ಬಂದು ಸಾಯ್ಸಕ್ ಬಂದಿರೋದು ಈ ಕೇಕ್ ಶಾಪ್ ಓನರ್ ನ ಅಲ್ಲ, ಆ ಗೋಲ್ಡ್ ವಾಚ್ ನೇ. ಇದೆಲ್ಲ ಅವ್ರ ರೈಟ್ ಹ್ಯಾಂಡ್ ಇದಾನಲ್ಲ ಅವ್ನ್ ಪ್ಲಾನೆ. ಅವನೇ ವಾಟರ್ ಮ್ಯಾನ್ ಅವ್ರ ಫ್ಯಾಮಿಲಿನ ಮುಂದೆ ಇಟ್ಕೊಂಡು ಈ ಗೋಲ್ಡ್ ವಾಚ್ ನ ಸಾಯಿಸ್ಬೇಕು ಅಂತ ವಾಟರ್ ಮ್ಯಾನ್ ಗೆ ಹೇಳಿರೋದು. ಅದಕ್ಕೋಸ್ಕರ ಅವ್ನ ಸಾಯ್ಸಕ್ ಬಂದಿರೋದು. ಸರಿ ಅವ್ನೇನಕ್ಕೆ ಇವ್ನ ಸಾಯಿಸ್ಬೇಕು ಅನ್ಕೊಂತಾನೆ, ಅವ್ನ್ ರೈಟ್ ಹ್ಯಾಂಡ್ ತಾನೆ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾರೆ, ನಿನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಅವತ್ತು ನಾನು ಈ ಗೋಲ್ಡ್ ವಾಚ್ ಹತ್ರ ದುಡ್ಡು ತಗೊಳಕ್ ಹೋಗ್ಬೇಕಾದ್ರೇನೆ ಅವ್ನ್ ರೈಟ್ ಹ್ಯಾಂಡ್ ಬಂದು ಹಿಂದ್ಗಡೆಯಿಂದ ಬಗ್ಗಿ ನೋಡ್ತಾ ಇದ್ದ ಲಾಕರ್ದು ಪಾಸ್ವರ್ಡ್ ನ. ಇವಾಗ ಅವ್ನ್ಗೆ ಪಾಸ್ವರ್ಡ್ ಗೊತ್ತಾಗ್ಬಿಟ್ಟಿದೆ. ಸೊ ಹೆಂಗಾದ್ರೂ ಮಾಡಿ ಗೋಲ್ಡ್ ವಾಚ್ ನ ಸಾಯಿಸ್ಬಿಟ್ಟು ಅಷ್ಟು ಅಮೌಂಟ್ ನ ಕೂಡ ಇವ್ನೇ ಲಪ್ಟಾಯಿಸ್ಬೇಕು ಅಂತ ಪ್ಲಾನ್ ಮಾಡಿರೋದು. ಅಲ್ಲಿರೋ ಅಮೌಂಟ್ ಮಾತ್ರ ಅಲ್ಲ, ಯಾರ್ಯಾರಿಗೆಲ್ಲ ಸಾಲ ಕೊಟ್ಟಿರ್ತಾರೋ ಅವ್ರ ಹತ್ರ ಎಲ್ಲ ಕೂಡ ಈಗ ತುಂಬಾನೇ ಬಲವಂತವಾಗಿ ವಸೂಲಿ ಮಾಡ್ತಾ ಇದಾರೆ. ಬಡ್ಡಿ ಅಮೌಂಟ್ ಅಲ್ಲ, ಪೂರ್ತಿ ಅಮೌಂಟ್ ನ ವಸೂಲಿ ಮಾಡ್ತಿದ್ದಾರೆ. ಎಲ್ಲಾ ಅಮೌಂಟ್ ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಅವ್ನು ಊರ್ ಬಿಟ್ಟು ಹೋಗ್ತಾ ಇದ್ದಾನೆ. ಅದೇ ಅವ್ನ ಪ್ಲಾನ್. ಅದಕ್ಕೋಸ್ಕರನೇ ಅವನು ವಾಟರ್ ಮ್ಯಾನ್ ನ ಯೂಸ್ ಮಾಡಿ ಇವ್ರನ್ನ ಕೊಲೆ ಮಾಡ್ತಾ ಇರೋದು. ಫಸ್ಟ್ ಅವನ್ನ ತಡಿಬೇಕು ಅಂತ ಹೇಳಿ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಒಂದ್ ಸ್ಟೇಜ್ ಗೆ ಅವ್ರನ್ನ ಮಿಸ್ ಮಾಡ್ಬಿಟ್ರು. ಎಲ್ಲಪ್ಪ ಹೋದ್ರು ಅಂತ ನಮ್ ಹೀರೋ ಟೆನ್ಷನ್ ಅಲ್ಲಿ ರೋಡ್ ಅಲ್ಲಿ ನಿಂತಿರ್ಬೇಕಾದ್ರೆ
ಅಂತಂದ್ರೆ ಇಲ್ಲಿ ನೋಡಿದ್ರೆ ಆ ವಾಟರ್ ಮ್ಯಾನ್ ಬಂದು ಹೆಂಗೋ ಗೋಲ್ಡ್ ವಾಚ್ ನ ಹಿಡಿದ್ಬಿಟ್ಟ. ಯಾವ್ದೋ ಒಂದು ದೊಡ್ಡ ಬ್ರಿಡ್ಜ್ ತರ ಇದೆ, ಬ್ರಿಡ್ಜ್ ಮೇಲೆ ನಿಲ್ಸಿ ಅವ್ನಿಗೆ ಗನ್ ತೋರಿಸಿ ಬೆದರಿಸ್ತಾ ಇರ್ಬೇಕಾದ್ರೆ ಆ ಗೋಲ್ಡ್ ವಾಚ್ ಹೇಳ್ತಾನೆ, ಏಯ್ ನಿನ್ ಹತ್ರ ಇರೋದು ಡಮ್ಮಿ ಗನ್ ಅಂತಾನೆ, ಸುಮ್ನೆ ಅದನ್ನ ಇಟ್ಕೊಂಡು ಬೆದರಿಸ್ತಾ ಇದೀಯ ಅಂದಾಗ ಈ ವಾಟರ್ ಮ್ಯಾನ್ ಹೇಳ್ತಾರೆ, ಡಮ್ಮಿ ಗನ್ ತೋರ್ಸಕ್ಕೆ ನಾನೇನ್ ಮುಟ್ಟಾಳ ಅಂತ ಅನ್ಕೊಂಡಿದ್ಯಾ, ನಿನ್ನ ನೋಡಕ್ಕೆ 2 ಪೊಲೀಸ್ ಅವ್ರು ಬಂದಿದ್ರಲ್ಲ ಅವ್ರನ್ನ ಒಳಗಡೆ ಹಾಕಿದಾಗ ಅವ್ರ ಹತ್ರ ಗನ್ ತಗೊಂಡ್ ಬಂದಿರೋದು, ಇದು ರಿಯಲ್ ಗನ್ ಅಂತ ಹೇಳಿದ ತಕ್ಷಣ ಇವ್ನಿಗೆ ಸಖತ್ ಭಯ ಆಗುತ್ತೆ. ದಯವಿಟ್ಟು ನನ್ನ ಬಿಟ್ಬಿಡೋ, ನನ್ನ ಯಾಕೋ ಶೂಟ್ ಮಾಡ್ತಾ ಇದೀಯ ಅಂದಾಗ ವಾಟರ್ ಮ್ಯಾನ್ ಹೇಳ್ತಾನೆ, ಅದೆಲ್ಲ ನಿನ್ಗೆ ಬೇಡದೇ ಇರೋ ವಿಷಯ ನೋಡು, ಇವಾಗ ನಾವು ಸಾಯ್ತಾ ಇದೀವಿ, ಇಬ್ರು ಸೇರಿ ಸಾಯ್ತಾ ಇದೀವಿ, ಮರ್ಯಾದಾಗ ನಾನು ಹೇಳಿದ ತಕ್ಷಣ ಮೇಲಿಂದ ಜಂಪ್ ಮಾಡ್ಬಿಡು, ಇದು ಸೂಸೈಡ್ ತರ ಇರ್ಬೇಕು, ನನ್ ಮಾತ್ ಕೇಳು ಅಂತ ಹೇಳ್ತಾ ಇದ್ರೆ ಆ ಗೋಲ್ಡ್ ವಾಚ್ ಮುಂದೆ ತುಂಬಾ ಕೇಳ್ಕೊಂತಾನೆ, ಯಾಕೋ ಈ ತರ ಮಾಡ್ತಾ ಇದೀಯಾ, ನೀನ್ ಏನಾದ್ರು ನನ್ನ ಸಾಯಿಸ್ತೆ ಅಂತ ಇಟ್ಕೋ, ನನ್ ರೈಟ್ ಹ್ಯಾಂಡ್ ನಿನ್ನ ಸುಮ್ನೆ ಬಿಡಲ್ಲ ಕಣೋ, ನಿಮ್ ಫ್ಯಾಮಿಲಿನ ಸುಮ್ನೆ ಬಿಡಲ್ಲ ಕಣೋ ಅಂದಾಗ ಇವ್ನು ಹೇಳ್ತಾನೆ, ಅಯ್ಯೋ ಲೂಸ್ ನನ್ ಮಗನೆ, ನಿನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ವಾ, ನಿನ್ನ ಸಾಯಿಸಕ್ಕೆ ನನ್ಗೆ ಹೇಳಿರೋದೆ ನಿನ್ ರೈಟ್ ಹ್ಯಾಂಡ್ ಕಣೋ ಅಂತ. ಇವಾಗ ಇವ್ನಿಗೆಲ್ಲ ಅರ್ಥ ಆಗ್ತಾ ಇದೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಅದೇ ಜಾಗದಲ್ಲಿ ಬಂದು, ಬೇಡ ಈ ತರ ಡಿಸಿಷನ್ ತಗೋಬೇಡಿ, ದಯವಿಟ್ಟು ಕೆಳಗಡೆ ಇಳಿದ್ಬಿಡಿ ಅಂತ. ಬಟ್ ಅವ್ರು ಹಿಡಿಯೋ ತರ ಇಲ್ಲ. ಆ ವಾಟರ್ ಮ್ಯಾನ್ ಹೇಳ್ತಾರೆ, ಇವ್ರನ್ನೆಲ್ಲ ಸುಮ್ನೆ ಬಿಡೋದ್ರಲ್ಲಿ ಒಂದ್ ಅರ್ಥನೂ ಇಲ್ಲಪ್ಪ, ಯಾಕಂದ್ರೆ ನನ್ ಮಗ ಓದೋ ಸ್ಕೂಲ್ ಹತ್ರ ಅವ್ನ್ ಗೇಟ್ ಮುಂದ್ಗಡೆ ಹೋಗಿ ನಿಂತಿದ್ದಾರೆ, ನನ್ನ ಹತ್ರ ಹಣ ವಸೂಲಿ ಮಾಡಕ್ಕೆ, ನನ್ನ ಹತ್ರ ಹಣ ಕೇಳೋದಿಕ್ಕೆ. ಇದೆಲ್ಲ ನನ್ಗೆ ತುಂಬಾನೇ ಅವಮಾನ ಆಗ್ತಿದೆ. ನನ್ ಮಗನ್ ಮುಂದೆ ನನ್ನ ಹತ್ರ ಒಂದು ಪರಿಸ್ಥಿತಿಯಲ್ಲಿ ನಿಂತ್ಕೊಳ್ಳಕ್ಕೆ ನಾನು ಇಷ್ಟ ಪಡೋದಿಲ್ಲ. ಅದ್ರಲ್ಲೂ ನೆನ್ನೆ ನನ್ ಮಗಂದು ಬರ್ಡೇ, ಅವ್ನಿಗೋಸ್ಕರ ನಾನೊಂದು ಗಿಫ್ಟ್ ತರ್ತೀನಿ ಅಂತ ಹೇಳಿದ್ದೆ, ಆದ್ರೆ ಟೈಮಿಗೆ ನಾನು ಅವ್ನ ಕೈಗೆ ಗಿಫ್ಟ್ ಕೂಡ ಕೊಡಕ್ ಆಗ್ದಿರೋ ತರ ಒಂದ್ ತಂದೆ ಆಗ್ಬಿಟ್ನಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಇವ್ರೇ ತಾನೆ. ನಾಳೆ ದಿನ ನನ್ ಮಗನ್ ಮುಂದೆ ನಾನು ಹೆಂಗ್ ಹೋಗಿ ನಿಂತ್ಕೊಳ್ಳಿ, ಬರೀ ಕೈಲಿ ನಾನು ಹೆಂಗ್ ಹೋಗ್ಲಿ? ಈ ತರ ಒಂದು ಅವಮಾನ ನನಗ್ ಬೇಕಾಗಿಲ್ಲ. ನನ್ ಮಗುಗೆ ನಾನೊಂದು ಒಳ್ಳೆ ಅಪ್ಪನೇ ಅಲ್ಲ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ನಮ್ ಹೀರೋನೇ ಎಷ್ಟೋ ಸಮಾಧಾನ ಆಗೋ ತರ ಹೇಳ್ತಾನೆ, ಇಲ್ಲಿ ನೋಡಿ ನನಗೂ ಒಂದ್ ತಾಯಿ ಇದಾರೆ, ಪ್ರತಿ ಕ್ಷಣ ನಾನು ಅವ್ರಿಗೆ ಸ್ಯಾಟಿಸ್ಫೈ ಆಗಿ ನಡ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಪ್ರತಿಯೊಂದು ಮನುಷ್ಯಲ್ ಕೂಡ ಒಂದಲ್ಲ ಒಂದು ಏರುಪೇರ್ ನಡೀತಾನೆ ಇರುತ್ತೆ, ಒಂದಲ್ಲ ಒಂದ್ ರೀತಿ ಅವಮಾನ ಪಡ್ತಾನೆ ಇರ್ತಾರೆ. ನಮ್ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಅವಮಾನ ಪಡೋದ್ರಲ್ಲಿ ಅರ್ಥ ಪರ್ಥ ಏನು ಇಲ್ಲ ಅಂತ ನೀವ್ ಯಾಕೆ ಅನ್ಕೊಳ್ತೀರಾ? ಒಂದಲ್ಲ ಒಂದ್ ರೀತಿ ಅವರು ಅರ್ಥ ಮಾಡ್ಕೊಳ್ತಾರೆ. ಪ್ರತಿ ಸತಿ ನನ್ ಬಗ್ಗೆ ನಾನು ಅನ್ಕೊಳ್ತೀನಿ, ನನ್ ಕರೆಕ್ಟ್ ಆದ ಮಗ ಅಲ್ವೇನೋ, ನನ್ ಕರೆಕ್ಟ್ ಆದ ವ್ಯಕ್ತಿ ಅಲ್ವೇನೋ, ನಮ್ಮವ್ರು ಅಂತ ಅನ್ಕೊಂಡಿರೋರ ಆಸೆನ ಕೂಡ ನೆರವೇರ್ಸಕ್ ಆಗ್ತಾ ಇಲ್ವೇ ಅಂತ ನಾನು ಎಷ್ಟು ಸತಿ ಫೀಲ್ ಮಾಡಿದೀನಿ. ಅದಕ್ಕಂತ ನಾವ್ ಸತ್ತೋಗ್ಬಿಟ್ರೆ ನಮ್ಮನ್ನ ನಂಬ್ಕೊಂಡಿರೋರೆಲ್ಲ ಏನಾಗ್ಬೇಕು? ಈಗ ನಿನ್ನ ನಂಬ್ಕೊಂಡಿರೋ ನಿನ್ ಹೆಂಡತಿ ಮಗ ಏನಾಗ್ಬೇಕು ಅಂತ ಹೇಳಿ ತುಂಬಾನೇ ಅವ್ನಿಗೆ ಬ್ರೈನ್ ವಾಶ್ ಆಗೋ ತರ ಮಾತಾಡ್ತಾರೆ. ಆದ್ರೂ ಆ ವಾಟರ್ ಮ್ಯಾನ್ ಬಂದು ಕೇಳೋ ತರ ಇಲ್ಲ. ಒಂಥರ ಅವ್ರ ಹಂಗೆ ಹತ್ಕೊಂಡ್ ನಿಂತಿರ್ಬೇಕಾದ್ರೆ ಈ ಗ್ಯಾಪ್ ನ ಯೂಸ್ ಮಾಡಿ ಆ ಗೋಲ್ಡ್ ವಾಚ್ ಬಂದು ಅವ್ನ ಕೈನ ತಟ್ಬಿಟ್ಟು ಆ ಗನ್ನ ಕೆಳಗಡೆ ಬೀಳೋ ತರ ಮಾಡಿ ಆ ಗ್ಯಾಪ್ ನ ಯೂಸ್ ಮಾಡಿ ಅವನಿಂದ ಎಸ್ಕೇಪ್ ಆಗಿ ಹೊರಟೋದ. ಈಗ ಇದನ್ನ ನೋಡ್ಕೊಂಡು ಪಾಪ ಅವ್ನು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ವಾಟರ್ ಮ್ಯಾನ್, ಏನಾಯ್ತು, ಯಾಕತ್ರ ಅಳ್ತಾ ಇದೀರಾ, ಫಸ್ಟ್ ಕೆಳಗಡೆ ಇಳಿದು ಬನ್ನಿ ಅಂತ ಹೇಳಿದ್ರೆ ಆ ವಾಟರ್ ಮ್ಯಾನ್ ಹೇಳ್ತಾರೆ, ಈಗ ಕೆಳಗಡೆ ಬಿತ್ತಲ್ಲ ಆ ಗನ್ನು, ಅದೇ ನನ್ ಮಗನ್ಗೋಸ್ಕರ ನಾನು ತಗೊಂಡಿರೋ ಗಿಫ್ಟ್, ಅದನ್ನೇ ಅವನು ಕೆಳಗಡೆ ತಳ್ಬಿಟ್ಟು ಹೊಟ್ಟೋದ, ಅದು ನೀರೊಳಗಡೆ ಬಿದ್ದೋಯ್ತು. ಇವಾಗ ನಾನು ಹೆಂಗ್ ನನ್ ಮಗನ್ ಮುಂದೆ ಹೋಗಿ ನಿಂತ್ಕೊಳ್ಳಿ, ಬರೀ ಕೈಲಿ ನಾನು ಹೆಂಗ್ ಹೋಗಿ ನಿಂತ್ಕೊಳ್ಳಿ, ನನ್ ಮಗನ್ಗೆ ನಾನು ಗಿಫ್ಟ್ ತರ್ತೀನಿ ಅಂತ ಮಾತು ಕೊಟ್ಬಿಟ್ಟೆ, ಇವಾಗ ನಾನು ಹೆಂಗ್ ಹೋಗಿ ನನ್ ಮಗನ್ ಮುಂದೆ ನಿಂತ್ಕೊಳ್ಳಿ, ಅವ್ನಿಗೆ ನಾನು ಏನಂತ ಆನ್ಸರ್ ಮಾಡ್ಲಿ ಅಂತ ಫೀಲ್ ಮಾಡಿ ಅಳ್ತಾ ಇರ್ಬೇಕಾದ್ರೆ ನಮ್ ಹೀರೋ ಹೇಳ್ತಾರೆ, ನೋಡಿ ನಂದು ಪರ್ಸ್ ಕಳ್ದೋಯ್ತು, ಅದ್ರಲ್ಲಿ 2,000 ಇತ್ತು ಅಂತ ಹೇಳಿ ನೀವು ಒಂದೊಂದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಪರ್ಸ್ ಸಿಕ್ತು, ಅದನ್ನ ನಿಮ್ಗೆ ಕೊಡ್ಬೇಕು ಅಂತ ಹೇಳಿ ನಿಮ್ಗೆ ಕಾಲ್ ಟ್ರೈ ಮಾಡಿ ನಿಮ್ಗೆ ಕಾಲ್ ರೀಚ್ ಆಗಿಲ್ಲ ಅಂತಾನೆ ನಿಮ್ನ ಹುಡ್ಕೊಂಡು ನಾವ್ ಇಷ್ಟು ದೂರ ಬಂದಿರೋದು, ನಿಮ್ ದುಡ್ಡಿಗೆ ಏನು ಆಗಿಲ್ಲ, ನಿಮ್ ದುಡ್ಡು ಸೇಫ್ ಆಗೇ ಇದೆ, ದಯವಿಟ್ಟು ಕೆಳಗಡೆ ಇಳಿದು ಬನ್ನಿ ಅಂತ ಹೇಳಿದ್ರೆ ಅವಾಗ ಯಪ್ಪ ಒಪ್ಕೊಂತ ಇಲ್ಲ ನನ್ಗೆ ಬದುಕೋ ಅರ್ಹತೆನೇ ಇಲ್ಲ, ನಾನು ಸತ್ತೋಗ್ತೀನಿ ಅಂತಾನೆ ಹೇಳ್ತಾ ಇರ್ತಾರೆ. ನಮ್ ಹೀರೋನ ಎಷ್ಟೋ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಫೈನಲ್ ಆಗಿ ಆ ವಾಟರ್ ಮ್ಯಾನ್ ಕೆಳಗಡೆ ಇಳಿದು ಬಂದ್ರ ಅಥವಾ ಮೇಲಿಂದ ಕೆಳಗಡೆ ಬಿದ್ದು ಸತ್ರ ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ಇದೇ ತರ ಎಪಿಸೋಡ್ ನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ 6th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.